ಬೇಜಾರು ಒಂದು ಸರ್, ಆಕ್ರೋಶನೂ ಬರ್ತಾ ಇದೆ. ಯಾಕಂತ ಹೇಳಿದ್ರೆ ಇವತ್ತಿನ ಈ ಪುರುಷ ಪ್ರಧಾನ ವ್ಯವಸ್ಥೆ ಹೇಗಿದೆ ಅಂತ ಹೇಳಿದ್ರೆ, ಪುರುಷ ಮತ್ತು ನನಗೆ ಅಧಿಕಾರ ಇದೆ, ನಮ್ಮ ತಾತ ಪ್ರಧಾನಮಂತ್ರಿ ಆಗಿದ್ದು, ನಮ್ಮಪ್ಪ CM ಆಗಿದ್ರು ಅನ್ನೋ ಒಂದು ದರ್ಪದಿಂದ 3,000 ತನಕ ಒಂದು ವಿಡಿಯೋಗಳನ್ನ ಮಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಹರಡೋ ಥರ ಪೆನ್ ಡ್ರೈವಲ್ಲಿ ಹರಡಿದಾರಲ್ಲ. ಸೊ ಇದು ಈ ಒಂದು ಪ್ರಕರಣ ಏನಿದೆ, ಸೊ ಇದನ್ನು ನೋಡಿದ್ರೆ ಫಸ್ಟ್ ಆಕ್ರೋಶ ಬರಬೇಕು ಸರ್. ಹೌದು, ದೌರ್ಜನ್ಯಕ್ಕೊಳಗಾಗಿದ್ದಾರೆ. ಈ ಒಂದು ಪ್ರಾಬ್ಲಮನ್ನು, ಈ ಒಂದು ಕೇಸನ್ನು ಸರ್ಕಾರ ನೇರವಾಗಿ ನನ್ನ ತಪ್ಪು ಅಂತ ನೈತಿಕ ಹೊಣೆ ಹೊರಬೇಕು. ಇದು ನಾವು ಕೇಳ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ವಾರ್ತಾಭಾರತಿಯಲ್ಲಿ 2 ತಿಂಗಳಿಗಿನ್ನ ಹಿಂದೆ ದೇವರಾಜೇಗೌಡ ಅಂತ ಹೇಳೋರು ಬಂದು ಪ್ರಜ್ವಲ್ ರೇವಣ್ಣನವ್ರ ಬಗ್ಗೆ ಬೇರೆ ಬೇರೆ ಪ್ರಾಬ್ಲಮ್ಸ್ ಇದೆ, ಟಿಕೆಟ್ ಕೊಡಬೇಡಿ ಅಂತ ಹೇಳಿದ್ದಾರೆ. ಟಿಕೆಟ್ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಪ್ರಧಾನಮಂತ್ರಿಗಳು ಬಂದ್ಬಿಟ್ಟು ಮೈಸೂರು ಮಹಾರಾಜ ಗ್ರೌಂಡಲ್ಲಿ ಪ್ರಜ್ವಲ್ ರೇವಣ್ಣನವನಿಗೆ ಮತ ಕೊಡಿ ಅಂತ ಕೇಳಿದ್ದಾರೆ. ಬೇಟಿ ಬಚಾವೋ ಬೇಟಿ ಪಡಾವೋ ಅನ್ನೋ ಸ್ಲೋಗನ್ನ ಅರ್ಥ ಎಲ್ಲಿಗೋಯ್ತು ಸರ್? ಇದನ್ನು ನಾವು ಕೇಳ್ತಾ ಇದ್ದೀವಿ. ಎರಡನೇದೇನಂತ ಹೇಳಿದ್ರೆ, ಇವತ್ತು ಸಂತ್ರಸ್ತೆಯರು ಏನಿದ್ದಾರೆ, ದೌರ್ಜನ್ಯಕ್ಕೊಳಗಾದ ಸಂತ್ರಸ್ತೆಯರು, ಸೊ ಅವರು ಧೈರ್ಯವಾಗಿ ಬಂದು ನಮಗೆ ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ಕೋಬೇಕು. ಇದು ಅವ್ರು ಹೇಳ್ಕೊಳ್ಳೋದ್ರಿಂದ ಸರ್ ಮುಂದೆ ನಡೆಯುವಂತಹ ಪ್ರಾಬ್ಲಮ್ಗಳಿಗೂ ಕೂಡ ಅವರು ಮಾದರಿ ಆಗ್ತಾರೆ. ಹೌದು, ಭಾಳ ಕಷ್ಟ ಈ ಪುರುಷ ಪ್ರಧಾನ ಧೋರಣೆ ಇರುವಂಥ ಈ ಸೊಸೈಟಿಯಲ್ಲಿ ಹೇಳ್ಕೊಳ್ಳೋದು ಕಷ್ಟ. ಬಟ್ ದಾರಿಯಲ್ಲಿದೆ. ಇವತ್ತು ಹೆಣ್ಮಕ್ಳ ಶೀಲ ಅಂತ ಹೇಳಿದ್ರೆ ಅವ್ರ ದೇಹ ಅಂತ ನೋಡುವಂಥ ಸಮಾಜ ಇದು. ಇಲ್ಲಿ ನನ್ನ ಹೋರಾಟ, ನನ್ನ ಶೀಲ ಅಂತ ಹೇಳುವಂಥ ಹೆಣ್ಮಕ್ಳು ಬೇಕಾಗಿದ್ದಾರೆ ಸರ್. ಅವ್ರ ಹಿಂದೆ ನಾವು ನಿಲ್ತಿದ್ದೀವಿ. ಸೊ ಅವರು ಈ ಒಂದು ಹೋರಾಟದಲ್ಲಿ ನಿಲ್ಲಬೇಕು, ನ್ಯಾಯಕ್ಕೋಸ್ಕರ ನಿಲ್ಲಬೇಕು ಅಂತ ಕೇಳ್ತಾ ಇದ್ದೀವಿ. ನಾವು ಈ ಹೋರಾಟದ ಮೂಲಕ ಸರ್ಕಾರದ ಮುಂದಿಡ್ತಿರುವಂತಹ ಆಗ್ರಹಗಳೇನಂತ ಹೇಳಿದ್ರೆ, ಸರ್ಕಾರ ಇವತ್ತು ಸಂತ್ರಸ್ತೆಯರು ಏನು ದೌರ್ಜನ್ಯಕ್ಕೊಳಗಾಗಿದ್ದಾರೆ ಅವರ ಸಂಪೂರ್ಣ ಆರೈಕೆ, ಅವರ ಒಂದು ಜವಾಬ್ದಾರಿನ ಹೊತ್ತು ಅವ್ರು ಬೆಂಬಲವಾಗಿ ನಿಲ್ಲಬೇಕು. ಎರಡನೇದು, ಇವತ್ತು ಏನು ಈ ವಿಕೃತ ಕಾಮಿಗಳಿದ್ದಾರೆ, ಕೇಸ್ ಹಾಕೋಕ್ಕಾಗಲ್ಲ ಅಂತ ಇನ್ನು ತನಿಖೆ ನಡೆಸ್ತಾ ಇದ್ದಾರೆ ಸರ್. ಇರಲಿ, ನಿಷ್ಪಕ್ಷವಾದ ತನಿಖೆ ಆಗಲಿ. ಬಟ್ ಈಗಾಗಲೇ ಸಿಕ್ಕಿದೆ ಆಧಾರಗಳು. ಅದಾದ ಮೇಲೆಗೆ ರೇವಣ್ಣನನ್ನು ಮೊನ್ನೆ ಕಿಡ್ನಾಪ್ ಕೇಸ್ ಆಗಿದೆ ನೆನ್ನೆ. ಸೊ ಅದು ಸಾಕಾಗಲ್ವಾ ಸರ್ ಅರೆಸ್ಟ್ ಮಾಡೋದಕ್ಕೆ? ರಾಜಕಾರಣಿ ಅಂತ ಹೇಳಿದ್ರೆ ಆಕಾಶದಿಂದ ಉದುರಿದಾರೆ ಅವರು? ಇಲ್ಲ ಅಲ್ವಾ? ಅವ್ರನ್ನ ಬಂಧಿಸಬೇಕು. ಸೊ ರೇವಣ್ಣ ಮತ್ತು ಅವ್ರ ಮಗನ್ನ ಬಂಧಿಸಬೇಕು. ಆಮೇಲೆ ನಿದರ್ಶನೀಯ ಶಿಕ್ಷೆ ವಿಧಿಸಬೇಕು. ಆಮೇಲೆ ಇಂಥ ವಿಡಿಯೋಗಳೇನು ವೈರಲ್ ಆಗ್ತಾ ಇದೆ, ಇದಕ್ಕೆ ಸಾಕಷ್ಟು ತಂತ್ರಜ್ಞಾನ ಇದೆ. ಇಂಥ ಬರೀ ಸಿನಿಮಾಗಳು ಬಂದ್ರೇ ಅದನ್ನು ಒಂದು ಇದಿದೆ ಏನು, ಅದನ್ನು ಬಳಸ್ಕೊಂಡು ಅವರು ಬ್ಯಾನ್ ಮಾಡ್ಬೋದಲ್ವಾ? ಈ ವಿಡಿಯೋಗಳನ್ನು ಕೂಡ ಸರ್ಕಾರ ಬ್ಯಾನ್ ಮಾಡೋ ನಿಟ್ಟಲ್ಲಿ ಕ್ರಮ ಕೈಗೊಳ್ಬೇಕು. ಜನಗಳಲ್ಲೂ ಮನವಿ ಮಾಡ್ತಾ ಇದ್ದೀವಿ, ದಯವಿಟ್ಟು ಇದನ್ನು ವೈರಲ್ ಮಾಡಬೇಡಿ ಅಂತ ಹೇಳಿ. ಸೊ ನಮ್ಮ ಮತ್ತೊಂದು ಆಗ್ರಹ ಏನಂತ ಹೇಳಿದ್ರೆ, ಸರ್ಕಾರ ತೀವ್ರವಾಗಿ ಶಿಕ್ಷೆಗೆ ಗುರಿಪಡಿಸಬೇಕು. ಇದನ್ನು ಬೇಗ ಮಾಡಿ ಮುಗಿಸಿ ಹೆಣ್ಮಕ್ಳು ಕೈ ಹಿಡಿಯೋ ಥರ ಆಗಬೇಕು ಸರ್. ಹೆಣ್ಮಕ್ಳ ರಕ್ಷಣೆ ಕೊಡಬೇಕು. ಹೌದು ಹೌದು. ಹೆಣ್ಣು ಯಾವ ರೀತಿಯಾಗಿ ಖಂಡಿಸಬೇಕು ಅಂತ ಹೇಳಿದ್ರೆ ಸರ್, ಸಂಪೂರ್ಣವಾಗಿ ಸರಿಯಲ್ಲ ಅಂತ ಖಂಡಿಸಬೇಕು. ಏನು ಮಾಡ್ಬೇಕು ಹೇಳಿ? ಇವತ್ತು ಬರೀ ಇದು ಹೆಣ್ಮಕ್ಳ ಮೇಲೆ ಆಗಿರೋ ದೌರ್ಜನ್ಯ ಹೆಣ್ಮಕ್ಳ ಸಮಸ್ಯೆ ಅಲ್ಲ, ಇದು ಸಾಮಾಜಿಕ ಸಮಸ್ಯೆ ಅಂತ ತಗೊಂಡು ಇಡೀ ಪ್ರಜ್ಞಾವಂತ ಜನತೆ ಇದನ್ನು ಧಿಕ್ಕರಿಸಬೇಕು. ಮಹಿಳೆ ಇದ್ರ ಅನ್ಯಾಯದ ವಿರುದ್ಧ ಹೋರಾಟ ನಡೆಸಬೇಕು ಸರ್. ಹೌದು ಸರ್, ಪುರುಷ ಪ್ರಧಾನ ಧೋರಣೆ ಇದೆ ಸರ್. ನಾನು ಗಂಡು ಹೆಂಗಾದ್ರೂ ಮಾಡ್ಬೋದು ಅನ್ನೋ ಇದೆ ಅಲ್ಲ, ಅದೇ ತಾನೇ ಮಾಡಿರೋದವರು. ಅಧಿಕಾರ ಇದೆ, ಹೆಂಗಾದ್ರೂ ಮಾಡ್ತೀವಂತೇಳಿ. ಹೌದು ಸರ್, ಇದ್ದಾರೆ. ಬಟ್ ಅವರ ಮನಸ್ಸೆಲ್ಲ ನಾವು ಮೀರಿದೆಯಲ್ಲ, ಇದೇ ತಾನೇ ಇವತ್ತಿನ ಸಮಸ್ಯೆ ಆಗಿರೋದು. ಆದ ಕಾರಣ ಈ ಧೋರಣೆಗಳು, ಈ ದರ್ಪಗಳು ಇದಕ್ಕೆ ಕೊನೆ ಹಾಕಬೇಕು ಅಂತ ಹೇಳಿದ್ರೆ ಇವತ್ತು ಹೇಳಲೇಬೇಕಾಗಿದೆ. ಏನಂತ ಹೇಳಿದ್ರೆ, ಇದು ಬೇಲಿನ ಎದ್ದು ಹೊಲ ಮೇಯ್ತಾ ಇದೆ ಅಂತ ಹೇಳಿ. ಯಾಕಂತ ಹೇಳಿದ್ರೆ ಇಂಥ ಏನು ಕಾಮಿಕರಿಗೆ ಓಟ್ ಹಾಕಿ ಅಂತ ಪ್ರಧಾನಿ ಕೇಳ್ತಾರೆ, ಇಂಥವ್ರನ್ನ ಸಂಸದ ಮಾಡೋ ನಿಟ್ಟಿನಲ್ಲಿ ಎಲ್ಲ ಕ್ರಮ ಮಾಡ್ತಾ ಇದ್ದಾರೆ. ಆದ್ದರಿಂದ ಸರ್ಕಾರಕ್ಕೆ ಆಗ್ರಹಗಳು, ಇದ್ರ ಜೊತೆಗೆ ಇದು ಎಚ್ಚರಿಕೆ ಕೂಡ. ಸೊ ಫೈನಲಿ ಇಂಥ ಪ್ರಕರಣ, ಈ ಪರ್ಟಿಕ್ಯುಲರ್ಲಿ ಈ ಪೆನ್ ಡ್ರೈವ್ ಪ್ರಕರಣದ್ದು ಬೇಗ ತನಿಖೆಯಾಗಿ ಶಿಕ್ಷೆ ವಿಧಿಸಲಿಲ್ಲ ಅಂತ ಹೇಳಿದ್ರೆ, ಇದೇ ವೇದಿಕೆಯಲ್ಲಿ ನಾವು ಹೇಳ್ತಾ ಇದ್ದೀವಿ, ಈ ಹೋರಾಟ ಇನ್ನು ಉಗ್ರ ರೂಪಕ್ಕೆ ಹೋಗುತ್ತೆ ಸರ್. ಇದಕ್ಕೆ ಸರ್ಕಾರನೇ ಸಂಪೂರ್ಣ ಜವಾಬ್ದಾರಿ. ಇದೆ ಸರ್. ಯಾಕಂತ ಹೇಳಿದ್ರೆ ಕಾನೂನು ಅಷ್ಟು ದುರ್ಬಲ ಆಗಿದೆ. ಕಾನೂನು ಅಷ್ಟು ಸ್ಟ್ರಾಂಗ್ ಇದ್ದಿದ್ರೆ ಇವತ್ತು ಆ ಥರ ಆಗ್ತಿರ್ಲಿಲ್ಲ ಸರ್. ಆಮೇಲೆ ಈ ಕಾನೂನುಗಳು ಹೆಣ್ಮಕ್ಳ ಪರ, ದೌರ್ಜನ್ಯಕ್ಕೊಳಗಾಗಿರೋ ಪರ, ಸಂತ್ರಸ್ತರ ಪರ ಇಲ್ಲ. ಇದು ಮತ್ತೆ ಸಾಬೀತಾಗ್ತಾ ಇದೆ. ಅಂಥ ದೊಡ್ಡ ನಿರ್ಭಯ ಘಟನೆ ಆದಾಗ ಎಂಥ ದೊಡ್ಡ ಹೋರಾಟ ಆಯಿತು ಸರ್. ಮತ್ತೆ ಬರಬಾರ್ದು ಅಂತಲೇ ಇಡೀ ದೇಶದ ಜನ ಬೀದಿಗಿಳಿದ್ರು. ಮತ್ತೆ ಇದಾಗಿದೆಯಾ? ಈ ಸೆಕ್ಸ್ ಸ್ಕ್ಯಾಂಡಲ್ಲು ದೇಶ ಇಲ್ಲಿ ತನಕ ಕಂಡರಿರಲಿಲ್ಲ ಅಂತ ಎಲ್ಲ ಹೇಳ್ತಾ ಇದ್ದಾರೆ. ಸೊ ಮತ್ತೆ ಇಂಥ ದುರ್ಪ್ರಕರಣಗಳಿಗೆ ನಾವು ಸಾಕ್ಷಿ ಆಗ್ತಾ ಇದ್ದೀವಿ. ಸೊ ಇಲ್ಲಿ ಅದೇ ನಾವು ಹೇಳಕ್ಕೆ ಇಷ್ಟಪಡ್ತಾ ಇರೋದು, ಹೋರಾಟ ಅನ್ನೋದು ಉಗ್ರ ರೂಪಕ್ಕೆ ಹೋಗುತ್ತೆ ಸರ್ಕಾರ ತಗೊಳ್ಳಿಲ್ಲ ಅಂತ ಹೇಳಿ. ನಮ್ಮ ಆಗ್ರಹಗಳನ್ನ ಎಚ್ಚರಿಕೆಯಾಗಿ ತಗೋಬೇಕು ಸರ್ಕಾರ.